ಮೇರ ಅಚ್ಚು ಕಾಂಬ್ಳೆ ಮೇಡಮ್ನ ಇದ್ಲ ಅವತ್ತ. ಆದ್ರೆ ಎಲ್ಲಾರ್ಗು ಮುಂದ್ಗಡೆನೆ ಇವ್ರ ಜೈ ಮಹಾರಾಷ್ಟ್ರ ಅಂತ ಹೇಳೋದು ಯಾವ ನ್ಯಾಯ? ಕರ್ನಾಟಕ ಬಂದಾರ ಅಂದ್ರೆ ಕರ್ನಾಟಕ ಜೈ ಹೋಗ್ಲಿ ಅಂತ ಹೇಳಿ ಹೋಗ್ಬೇಕು. ಕರ್ನಾಟಕದವ್ರು ನಾವು ಜಗೆ ಕೊಟ್ಟೇವ ಅದನ್ನ ಮೂರ್ತಿ ಕುಣ್ಸಾಕ. ಇವೇನ್ ಹೊತ್ಕೊಂಡ್ ಕೊಟ್ಟಾನು ಮಹಾರಾಷ್ಟ್ರದಿಂದ ಜಗೆನ? ಇಲ್ಲ, ನಾವು ಅದಕ್ಕೆ ಅನುಮತಿಗಳು ಕೊಟ್ಟಿದ್ದೆ. ಪ್ರತಿಯೊಂದೇ ಶಿವಾಜಿ ಮಹಾರಾಜರು ಇರ್ಬೋದು, ಸಂಭಾಜಿ ಮಹಾರಾಜರು ಇರ್ಬೋದು, ಇಲ್ಲಿ ಎಂತಂದ ಮಹಾರಾಷ್ಟ್ರದವ್ರ ನಮ್ಮ ಮೂರ್ತಿಗಳಕ್ಕಿಂತ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಕುಂಡಿಸಿದ್ರು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಜಗೆ ಕೊಟ್ಟೈತೆ, ಅವ್ರನ್ನ ಕುಂಡಿಸ್ಕೊಂಡೈತಿ. ಯಾಕೆ ದೇಶಕ್ಕೆ ದುಡ್ದವ್ರನ್ನು ನಮ್ಮ ಅಭಿಮಾನದಿಂದ ಅವ್ರಿಗೆ ನಾವು ಇಲ್ಲೇ ಬಿಡಾತೇವ ಅಷ್ಟೇ. ಅದನ್ನ ಬಿಟ್ಟಾರ ಇವ್ರ ಇಂಥದೆಲ್ಲ ಬರುದು ಈ ರೀತಿ ಎಲ್ಲ ಮಾಡುದು. ಆದ್ರ ಇನ್ನ ಮಹಾರಾಷ್ಟ್ರದಿಂದ ಕರ್ನಾಟಕ ಬರೋ ಅವಶ್ಯಕತೆ ಇಲ್ಲ. ಕರ್ನಾಟಕದಿಂದ ಅವ್ರು ಏನದೇರಿ, ಇಲ್ಲವ್ರ ಸಚಿವರು ಮತ್ತ ಇಲ್ಲಿ MP ಗಳು MLA ಹಾಗೂ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳನ್ನ ಕರೆದ ಇಂಥ ಮೂರ್ತಿಗಳನ್ನ ಕುಂಡ್ರಿಸ್ಬೇಕ ಹೊರತ ಮಹಾರಾಷ್ಟ್ರದಿಂದ ಕುಂಡ್ರಿಸೋದಾದ್ರ ನಾವಿನ್ನು ಮುಂದೆ ಯಾವ ಮೂರ್ತಿಯನ್ನು ಕುಂಡ್ರಿಸ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಡ್ರಿ ಅಂತೇಳಿ ನಾವು ಈಗಾಗಲೇ ಜಿಲ್ಲಾಧಿಕಾರಿ ಅವ್ರು ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲ ಅಧಿಕಾರಿಗಳಿಗೆ ನಾವು ತಾಕೀತು ಮಾಡ್ತಾ ಇದ್ದೇನೆ ಇದರ ಮುಖಾಂತರ. ಧನ್ಯವಾದ. ಕಸ್ತೂರಿ ಬಾನು ಪಾಟೀಲ್ ಅವರು ಇವತ್ತು ಕನ್ನಡಿಗರ ಮತವನ್ನಗಳನ್ನ ಪಡ್ಕೊಂಡು ಇವತ್ತು ಆರಿಸ್ ಬಂದು, ಆದ್ರೆ ಆರಿಸ್ ಬಂದ ನಂತರ ಸಂಪೂರ್ಣವಾಗಿ ಒಂದು ಪರಭಾಷಿಕರ ಪರ ಭಾಷೆಯ ಒಂದು ವೋಟ್ ಬ್ಯಾಂಕ್ಗೋಸ್ಕರ, ಮರಾಠಿ ಭಾಷಿಕರ ವೋಟ್ ಬ್ಯಾಂಕ್ಗೋಸ್ಕರ ಸಂಭಾಜಿ ಮಹಾರಾಜರನ್ನ, ಶಿವಾಜಿ ಮಹಾರಾಜರನ್ನ ಅನ್ನುವಂಥದ್ದನ್ನ ಅವ್ರನ್ನ ಮೆಚ್ಚಿಸುವಂತ ಕೆಲಸವನ್ನ ಮಾಡಿ ಅವರ ಒಂದು ಪ್ರತಿಮೆಗಳನ್ನ ಬಾರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಒತ್ತಾಯನ ಮಾಡ್ತಾ ಇದೀವಿ. ಏನು ಮೊನ್ನೆ ರವಿವಾರ ನಡೆದಂತ ಕಾರ್ಯಕ್ರಮದಲ್ಲಿ ಅದು ಜಿಲ್ಲಾಧಿಕಾರಿಗಳವರು ಹೇಳಿದಾರ, ಇದು ಅನಧಿಕೃತವಾದಂತ ಕಾರ್ಯಕ್ರಮ, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ. ಆ ಅನಧಿಕೃತ ಕಾರ್ಯಕ್ರಮದೊಳಗಡೆ ಮಹಾರಾಷ್ಟ್ರಕ್ಕೆ ಜೈ ಅನ್ನುವಂತ ಕೆಲಸ ಮಹಾರಾಷ್ಟ್ರದ ಸಚಿವರುಗಳು ಬೆಳಗಾವಿಗೆ ಬಂದು ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಹಿಂದಿನ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಬೆಳಗಾವಿ ಮಹಾನಗರದೊಳಗಡೆ ಕರಾಳ ದಿನಾಚರಣೆ ಆಗಿರಬಹುದು, ಮಹಾಮೇಳಗಳಲ್ಲೂ ಕೂಡ ಸಾಕಷ್ಟು ಮಹಾರಾಷ್ಟ್ರದ ರಾಜಕಾರಣಿಗಳು ಬಂದು ಇಲ್ಲಿ ಭಾಷಾ ಸಾಮರಸ್ಯಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.